ಸವಿ, ಲೇ ಸವಿ. ಅರೆ ಲಲಿತವ, ನೀನ ಬಾ ಕುತ್ಕೋ ಬಾ. ಅಯ್ಯೋ ಸವಿ, ನಾ ಕುತ್ಕೊನದೆಲ್ಲ ಬಿಡು. ಮೊದ್ಲು ಮನ್ಯಾಗ ಕಾಕ ಚಿಗವ ಅದಾರನ? ಅದಾರ. ಎದಕ್ಕೆ? ಮೊದ್ಲು ಕರ್ಕೊಂಬ ಹೋಗ. ಚಿಗವನ ಕಾಕನ ಇಬ್ರು ಕರ್ಕೊಂಬ ಲಘುನ. ಯಾಕೆ ಲಲಿತವ, ಏನಾತು? ಯವ್ವಾ ತಾಯಿ, ನಿನಗೆಲ್ಲಾನು ಹೇಳ್ತೀನಂತ ಮೊದ್ಲು ಹೋಗಿ ಕರ್ಕೊಂಡು ಹೋಗ ಅವ್ರಿಬ್ರು. ಹಾಂ ಸರಿ. ಯವ್ವ ಯಪ್ಪ, ಅದ ಲಲಿತವ ಬಂದಾಳ, ಕರ್ಯಾಕುಂತಾಳ ನಿಮ್ಮಿಬ್ರಿಗೂ ಬರ್ಬೇಕಂತ. ಅಯ್ಯ ಲಲಿತವ ಬಂದಾಳನ? ನಡಿ ನಡಿ ಲಲಿತವ, ಬಾರವ ಕುತ್ಕೋ ಬಾ. ಚಾ ಕಿಟ್ಟಿನಿ ಕುಡಿಯಂತೆ ಅಂತ ತೊಗೊಂಬರ್ತೀನಿ. ಅಯ್ಯೋ ಚಿಗವ, ಇವಾಗ ನಾನು ಹೇಳೋ ಸುದ್ದಿ ಏನಾರ ನೀವು ಕೇಳಿದ್ರಿ ಅಂದ್ರೆ ಚಾ ಅಲ್ಲ, ಈಗಿಂದೀಗಲೇ ಶಾವಿಗೆ ಪಾಯಸ ಮಾಡಿ ತಂದು ಕೊಡ್ತೀರಿ ನನಗೆ. ಏನವ ಅಂಥದ್ದು? ಯಾಕೆ ಲಲಿತವ, ಏನದ ಅಂತ ಸಿಹಿ ಸುದ್ದಿ? ಅದು ನಾನು ಸವಿತಂದು ಸಮಸ್ಯೆಗೆ ಒಂದು ಪರಿಹಾರ ಹುಡುಕೀನಿ. ನೀವು ಅದಕ್ಕೆ ಒಪ್ಕೋತೀರಿ ಅಂತ ನಾನು ಅಂದ್ಕೊಂಡೀನಿ. ಏನು ಒತ್ತಾಯ ಮಾಡಾಕುಂತಿಲ್ಲಪ್ಪ, ನಿಮಗೆ ಕೇಳಾಕುಂತೀನಿ. ನೀವು ಹ್ಞೂ ಅಂದ್ರೆ ನಮ್ಮ ಸವಿತಾ ಸಮಸ್ಯೆಗೆ ಪರಿಹಾರ ಸಿಕ್ಕ ಬಿಡ್ತಾನೆ ನಂಗೆ. ಲಲಿತವ, ಏನು ಹೇಳಾಕುಂತೀಯವ ನೀನು? ಹ್ಞೂ ಬೇಚಿಗವ, ನಮ್ಮ ಸವಿತಾದ ಸಮಸ್ಯೆಗೆ ಪರಿಹಾರ ಸಿಕ್ಕ ಬಿಡ್ತಾನೆ ನನಗೆ. ಏನವಾದ ಪರಿಹಾರ ಹೇಳವ ಯವ್ವ. ನಮಗಂತೂ ಕುಂತಲ್ಲಿ ಕುತ್ಕೊಳಕಾಗಲ್ದು, ನಿಂತಲ್ಲಿ ನಿಂತ್ಕೊಳಕಾಗಲ್ದು. ನನ್ನ ಮಗಳದು ಚಿಂತೆ ಹತ್ಬಿಟ್ಟೈತವ ನನಗೆ. ಅದು ಏನನ್ನದು ಹೇಳವ ಪರಿಹಾರ. ಅದು ಚಿಗವ, ನಮ್ಮ ಸವಿತಾಗ ನನ್ನ ಮೈದ್ನ ಕೃಷ್ಣ ಅದಾನಲ್ಲ, ಕೃಷ್ಣಾಗ ಮದ್ವೆ ಮಾಡಿಸಿದ್ರೆ ಚೆನ್ನಾಗಿರತ್ತಂತ ನನಗೆ ಅನ್ಸೈತಿ. ನಿಮಗೆ ಹೆಂಗೆ ಅನಿಸ್ತೈತಿ? ಲಲಿತವ, ಏನು ಹೇಳಾಕುಂತಿದ್ದೀನಿ ನೀನು? ಹ್ಞೂ ಬೇಚಿಗವ, ನಮ್ಮ ಕೃಷ್ಣಗ ನಮ್ಮ ಸವಿತನ ಮದ್ವೆ ಮಾಡಿದ್ರೆ ಚಲೋ ಇರ್ತೈತಿ. ನಮ್ಮ ಕೃಷ್ಣನು ಒಳ್ಳೆ ಹುಡುಗ ಅದನ, ಒಳ್ಳೆ ಮನಸ್ಸೈತಿ. ನಿಮಗೂ ಗೊತ್ತಿದ್ದೈತಿ. ನೀವು ಕೃಷ್ಣ ಏನು ಇದ ಊರಾಗ ಬೆಳೆದಾನ. ನೀವು ಅವ್ನು ಸಣ್ಣವನಿದ್ದಾಗಿಂದನೂ ನೀವು ನೋಡ್ಕೊತಾನ ಬಂದಿರಿ. ಅವ್ನು ಹೆಂಗದಾನ ಏನನ್ನೋದು ನಿಮಗೂ ಗೊತ್ತೈತಿ. ಅದಕ್ಕೆ ಸವಿತನ ಕೃಷ್ಣ ಕೊಟ್ರೆ ಚೆನ್ನಾಗಿರ್ತೈತಂತಂದು ನನಗನ್ಸೈತಿ. ನೀವು ಹೆಂಗಂತೀರಿ? ಆದ್ರೆ ಚಿಗವ, ನಿಮಗೆ ಗೊತ್ತಿದ್ದೈತಿ, ಕೃಷ್ಣ ಆ ಮನ್ಯಾಗ ದತ್ತು ಮಗ ಆಗಾನಷ್ಟ. ಆ ಮೇಲಿನ ಮಾತಿಗೆ ಅಷ್ಟ ಅದು ದತ್ತು ಮಗ. ಆದರೆ ಕೃಷ್ಣ ನಿಜವಾಗ್ಲೂ ಆ ಮನೆ ಮಗಾನ ಆಗಾನ. ಅವನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹಾಕಂಗಿಲ್ಲ. ನಾನು ನನ್ನ ಗಂಡ ಕೃಷ್ಣನ್ನ ನಮ್ಮ ಸ್ವಂತ ಮಗ ಅಂತಲೇ ಅಂದ್ಕೊಂಡೀವಿ ನಾವು. ಈಗ ಸವಿತನ್ನ ಮದುವೆ ಮಾಡಿಕೊಟ್ರೆ ಅವರಿಬ್ಬರು ಜೀವನ ಚಂದನತ್ತಂಗೆ ಇರ್ತೈತೆ ಅನ್ನೋ ನಂಬಿಕೆ ನನಗೈತಿ. ಅವರಿಬ್ಬರು ಚಲೋನತ್ತಂಗೆ ಜೀವನ ನಡ್ಸ್ಕೊಂಡು ಹೋಗಂಗೆ ಮಾಡೋ ಜವಾಬ್ದಾರಿ ನಂದು. ನೀವು ಹ್ಞೂ ಅಂದ್ರೆ ಮತ್ತು ಮುಂದುವರಿತೈತಿ. ಮತ್ತು ನೀವು ಏನಂತೀರಿ? ಅವನದು 2 ಎಕರೆ ಹೊಲ ಐತಿ, ಅವ್ನು ನಮ್ಮ ಮನ್ಯಾಗ ಅದಾನ. ಮತ್ತು ನೀವು ಏನಂತೀರಿ ಅಂತ ಹೇಳಿದ್ರೆ, ಯವ್ವ ಲಲಿತವ್ವ, ಎಂಥ ಚಲೋ ಸುದ್ದಿ ತಂದೀಯ ಯವ್ವ. ನಿನ್ನ ಬಾಯಿಗೆ ನಿಜ ಶಾವಿಗೆ ಪಾಯಸನ ಹಾಕ್ಬೇಕು ನೋಡು. ಯವ್ವ ನನಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ, ಯವ್ವ ಆಸ್ತಿ ಏನು ಯಾರಿಗೆ ಬೇಕಾಗೈತ ಯವ್ವ. ನನ್ನ ಮಗಳನ್ನ ಚಂದನತ್ತಂಗೆ ನೋಡ್ಕೊಂಡು ಹೋಗೋ ಹುಡುಗ ಸಿಕ್ಕರೆ ಸಾಕನ್ಸುತ್ತೆ. ಕೃಷ್ಣ ಏನು ಹೊಲ್ದಾಗ ಎಷ್ಟು ಚಲೋ ದುಡಿತಾನ, ಎಷ್ಟು ಒಳ್ಳೆ ಹುಡುಗ ಅದಾನ. ಚಂದ್ರು ಕೃಷ್ಣ ಇಬ್ಬರು ಸ್ವಂತ ಅಣ್ಣ ತಮ್ಮರು ಇದ್ದಂಗೆ ಅದಾರ ಅವರು. ಯವ್ವ ನಂಗಿದು ಒಂಚೂರು ತಲೆಯಾಗ ಹೊಳ್ದಿಲ್ಲ ನೋಡ ರೀ. ನೀವೇನಂತೀರಿ? ನನಗೂ ಚಲೋನ ಅನ್ಸವಂತೈತ್ ಬಿಡು. ಕೃಷ್ಣ ಏನ, ನಾನು ಮುಂಚೆ ಸಣ್ಣ ಇದ್ದಾಗಿಂದ ನಾನು ನೋಡ್ಕೊಂತ ಬಂದೀನಿ ಕೃಷ್ಣ ಎಂತ ಒಳ್ಳೆ ಹುಡುಗ ಅಂತಂದು. ನಮ್ಮ ಸವಿತಾಗ ಚಲೋ ಜೋಡಿನ ಅಕ್ಕನ ಕೃಷ್ಣ. ಅಯ್ಯೋ ಲಲಿತವ್ವ, ನಿಂದ ಋಣನ ಹೆಂಗೆ ತೀರಿಸ್ಬೇಕನ್ನೋದ ಗೊತ್ತಾಗವಲ್ಲವ. ನನ್ನ ಮಗಳಿಗೆ ಅಂತೂ ಚಲೋ ಹುಡುಗನ ಹುಡುಕಿಯವ ನೀನು. ನನಗಂತೂ ಎಷ್ಟು ಖುಷಿ ಆಗೋದೈತಂದ್ರೆ ಯವ್ವ, ಎಲ್ಲಿ ಈ ಜನ್ಮದಾಗ ನನ್ನ ಮಗಳಿಗೆ ಮದ್ವಿನ ಆಗಂಗಿಲ್ಲನ ಏನು ಅಂತ ಅನ್ಕೊಂಡ್ಬಿಟ್ಟಿದ್ದೆವ ಯವ್ವ. ನಾನಂತೂ ಯವ್ವ ನನ್ನ ಮಗಳ ನಿನಗೆ ಹೆಂಗೆ ಧನ್ಯವಾದ ಹೇಳ್ಬೇಕನ್ನೋದು ಗೊತ್ತಾಗವಲ್ದವ ನನಗೆ. ಅಯ್ಯೋ ಚಿಗವ, ಅದೆಲ್ಲ ಎದಕ್ಕೆ ಮಾತಾಡ್ತೀರಿ? ನಿಮ್ಗೆ ಕೃಷ್ಣ ಕೊಡಾಕ ಒಪ್ಪಿಗೆ ಐತಾ? ಹೋನವ, ನಮಗೆ ಸಂಪೂರ್ಣ ಒಪ್ಪಿಗೆ ಐತಿ. ಅಂತ ಬಂಗಾರದಂಥ ಹುಡುಗಗೆ ಕೊಡಲ್ಲ ಅಂತ ಅಂತೀವ ನಾವು? ನಮ್ಗಿಬ್ರಿಗೂ ಒಪ್ಪಿಗೆ ಐತವ ಕೃಷ್ಣಾಗ ಕೊಡಾಕ ಅಂದಂಗ. ಕೃಷ್ಣನ್ ತಲೆ ನೀವು ಮಾತಾಡಿದ್ದೇನವ? ಕಾಕ, ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ. ಕೃಷ್ಣ ನಾನು ಹೇಳಿದಕ್ಕೆ ಎಲ್ಲದಕ್ಕೂ ಒಪ್ಕೋತಾನೆ. ಅದು ಅಲ್ಲ, ಇಂಥ ಬಂಗಾರದಂಥ ಹುಡುಗಿನ ಒಲ್ಲೆ ಅಂತಾನೆ ಕೃಷ್ಣ. ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಡ್ರಿ. ಮೊದಲು ನಿಮ್ಮ ಅಭಿಪ್ರಾಯ ಕೇಳೋಣ ಅಂತಂದು ಇಲ್ಲಿಗೆ ಬಂದೆ ನಾನು. ನಮಗಂತೂ ಸಂಪೂರ್ಣ ಒಪ್ಪಿಗೆ ಐತಿ ನೋಡವ. ಹಣ ಆಸ್ತಿ ಇವತ್ತು ಇರ್ತೈತಿ, ನಾಳೆ ಹೋಗ್ತೈತಿ. ಕೃಷ್ಣ ನನ್ನ ಮಗಳನ್ನ ದುಡ್ದು ಸಾಕ್ತಾನ, ದುಡ್ದು ನನ್ನ ಮಗಳನ್ನ ಚಂದನ ನೋಡ್ಕೊಂಡು ಹೋಗ್ತಾನ ಅನ್ನೋದ ನಂಬಿಕೆ ನನಗೈತವ. ಮುಂಚಾಗಿ ನಾನು ಕಷ್ಟಪಟ್ಟು ದುಡ್ಕೊಂಬಂದಿರೋ ಹುಡುಗದ. ನಂಗಂತೂ ಸಂಪೂರ್ಣ ಒಪ್ಪಿಗೆ ಐತಿ ನೋಡವ. ಸರಿ ಚಿಗೋ, ನಂಗಂತೂ ಭಾಳ ಖುಷಿ ಆಯ್ತು ನೀವು ಹ್ಞೂ ಅಂದಿದ್ದು ನೋಡಿ. ಎಲ್ಲಿ ಹ್ಞೂ ಅಂತೀರೇನು ಬೇಡ ಅಂತೀರೋ ಏನು ಅಂತ ಅಲ್ಲಿಂದ ಹೆದರ್ಕೊಂಡ ಬಂದೆ ನಾನು. ಇಲ್ಲವ, ಹಂಗೇನಿಲ್ಲವ. ಅಂತ ಬಂಗಾರದಂಥ ಹುಡುಗ ಕೊಡಲ್ಲ ಅಂತ ಅಂತೀವನ ನಾವು ಅಲ್ಲವ. ಆದ್ರೆ ಮುಂದೆ ನನ್ನ ತಮ್ಮ ಈ ಮದುವೆಗೆ ಏನಾರ ಸಮಸ್ಯೆ ಮಾಡಿ ನನ್ನ ಮಗಳ ಬಗ್ಗೆ ಇಲ್ಲದ್ದೆಲ್ಲ ಹೇಳಿದ್ರ
ಚಿಗವ್ವ ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಡ. ಸವಿತಾ ಹೆಂಗೆ ಅನ್ನೋದು ನನಗೆ ಗೊತ್ತೈತಿ. ಅದು ಅಲ್ಲ, ಕೃಷ್ಣಾಗ ನನ್ನ ಮೇಲೆ ನಂಬಿಕೆ ಐತಿ. ಅದಲ್ಲ, ಮುಂಚೆಯಿಂದನೂ ಸವಿತಾನ ನೋಡ್ಕೊಂಡ ಬಂದಾನವನು. ಅವನಿಗೂ ಗೊತ್ತಾಕೈತಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಮ ತಮ್ಮ ಅದು ಹೆಂಗೆ ಈ ಮದುವೆನ ಮುರಿತಾನ ಅನ್ನೋದನ್ನು ನಾನು ನೋಡಬಿಡ್ತೀನಿ. ಒಂದು ಮಾತು ಈ ಮದುವೆ ಬಗ್ಗೆ ಅವನು ಮಾತಾಡಬಾರ್ದು ಹಂಗೆ ಮಾಡ್ತೀನಿ. ನೀವೇನು ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಹ್ಞೂ ಅಂದ್ರಲ್ಲ ಅಷ್ಟು ಸಾಕು ನನಗೆ. ಅಷ್ಟು ಮಾಡಿಬಿಡವ, ನನ್ನ ಮಗಳದ್ದು ಮದುವೆ ಒಂದು ಮಾಡಿಬಿಡವ. ನಿನಗೆ ಪುಣ್ಯ ಅಂದ್ರೆ ಪುಣ್ಯ ಬರ್ತೈತೆ ನೋಡವ. ಅಂದಂಗೆ ಚಿಗವ್ವ, ನಾ ಒಂದು 5 ನಿಮಿಷ ಸವಿತನ ಹತ್ರ ಮಾತಾಡ್ಲಾ? ಸರಿನವ, ನೀನು ಸವಿತನ ಜೊತೆ ಮಾತಾಡ, ನಾ ಚಾ ತರ್ತೀನಿ. ಸರಿ ಚಿಗವ್ವ. ಸವಿ, ಯಾಕಲೇ ಆಗಲಿಂದ ಏನೂ ಮಾತಾಡವಲ್ಲಿ? ನಿನಗೆ ಈ ಸಂಬಂಧ ಇಷ್ಟ ಇಲ್ಲನು? ನಿನ್ನ ಮನಸ್ಸಿನಾಗ ಏನೈತಿ ಅದನ್ನು ಹೇಳು. ನಾನೇನು ಒತ್ತಾಯ ಮಾಡೋದಿಲ್ಲ. ಯಾಕಂದ್ರೆ ಇದು ನಿನ್ನ ಮದುವೆ ವಿಷಯ ಇರ್ತೈತಿ. ನಾನು ಒತ್ತಾಯ ಮಾಡೋಕ್ಕಾಗಂಗಿಲ್ಲ. ಹೇಳು, ಯಾಕೆ ನಿಂಗೆ ಇದು ಇಷ್ಟ ಇಲ್ಲನ? ಇಲ್ಲವ ಲಲಿತಾ, ಹಾಗೇನಿಲ್ಲ. ನೀನು ಹಂಗೆ ತಿಳ್ಕೊಳಕೊಂತೀರಿ. ಮತ್ತು ಯಾಕೆ ಆಗಲಿಂದ ಏನೂ ಮಾತಾಡವಲ್ಲಿ ನೀನು? ನಿಂಗೆ ಇಷ್ಟ ಆಯ್ತಿಲ್ಲ? ನಿಜ ಹೇಳು, ಈ ಸಂಬಂಧ ಇಷ್ಟ ಆಯ್ತಾ ಇಲ್ಲ? ಏನಾಗ್ಲಿ, ಆ ಕಡೆ ಇದಕ್ಕೆ ಹೋಗಿ ಬಂದಿ? ಅಯ್ಯೋ ಲಲಿತಾ, ನನಗೆ ಈ ಸಂಬಂಧ ಫುಲ್ಲು ಇಷ್ಟ ಐತಿ. ಯಾಕೆ ಹೇಳಲ್ಲ, ಲೈಫ್ ಲಾಂಗ್ ನಾನು ನಿನ್ನ ಜೊತೆನೇ ಇರ್ಬೋದು ಗೊತ್ತಾ. ನನಗಂತೂ ಎಷ್ಟು ಖುಷಿ ಆಗೋದೈತಿ ಗೊತ್ತಾ. ನನಗೆ ನಿನ್ನ ಜೊತೆನೇ ಇರಬೇಕು ಅಂತ ಎಷ್ಟು ಆಸೆ ಇದೆ ಗೊತ್ತಾ. ನೀವು ಮದುವೆ ಆಗೋದ್ಮೇಲೆ ಅಯ್ಯೋ ದೇವ್ರೆ ಹೆಂಗಪ್ಪ ಇರೋದು ಲಲಿತನ ಬಿಟ್ಟು ಅಂತ ಎಷ್ಟು ಚಿಂತೆ ಮಾಡೀನಿ ಗೊತ್ತಾ. ಅದು ಅಲ್ಲದೆ ಈ ಮದುವೆ ಆದರೆ ನಾನು ನೀನು ಜೊತೆನೇ ಇರೋದು ನನಗಂತೂ ಭಾಳ ಖುಷಿ ಆಗೊಂಡ್ಬಿಟ್ಟೈತೆ ನೋಡು. ಅಯ್ಯ ನಿನ್ನ ಹುಚ್ಚು ಹುಡುಗಿ, ಮತ್ತು ಆಗಲಿಂದ ಯಾಕೆ ಮುಖ ಈಟ ಮಾಡ್ಕೊಂಡು ನಿಂತಿದ್ಯಲ್ಲ? ಅವ್ವ ಅಪ್ಪ ಇಲ್ಲೇ ಇಲ್ಲಾಗಿದ್ರೇನು, ಅದಕ್ಕೆ ಸುಮ್ಮನೆ ಗಪ್ಪು ನಿಂತಿದ್ದೆ. ಈ ಅವ್ವ ಅಪ್ಪ ಒಳಗಡೆ ಹೋದ್ರೆ ನೋಡಿದೆ, ಅದಕ್ಕೆ ಈಗ ಹೇಳಾಕೊಂತೀನಿ. ನನಗೆ ಈ ಸಂಬಂಧ ಓಕೆ ಐತಿ. ನನಗಂತೂ ನಿನ್ನ ಜೊತೆ ಇರ್ತೀನಲ್ಲ ಅನ್ನೋದು ದೊಡ್ಡ ಖುಷಿ. ಲಲಿತಿ, ನೀನು ಬಿಟ್ಟು ನಂಗೆ ಒಂದು ದಿನಾನೂ ಇರೋಕ್ಕಾಗಲ್ಲ ಗೊತ್ತೇನು. ಅಂಥದ್ದು ಲೈಫ್ ಲಾಂಗ್ ನಿನ್ನ ಜೊತೆನ ಒಂದೇ ಮನ್ಯಾಗ ನಾವಿಬ್ಬರು ಇದ್ರೆ ಎಷ್ಟು ಚಲೋ ಇರ್ತೈತಲ್ಲ. ಯವ್ವ ತಾಯಿ, ಮೊದಲು ನಿನಗೆ ಕೃಷ್ಣ ಒಪ್ಪಿಗೆ ಆಗೋಣ ಏನಿಲ್ಲ ಅನ್ನೋದನ್ನು ಹೇಳು. ಆಮೇಲೆ ನಾವಿಬ್ಬರು ಒಂದೇ ಮನ್ಯಾಗ ಇರ್ತೀವಿ ಏನಿಲ್ಲ ಅನ್ನೋದನ್ನು ಹೇಳಂತಿ ಅಂತ. ಇಷ್ಟ ಐತಿ. ಹಬ್ಬ, ಇವಾಗ ಸಮಾಧಾನ ಆಯ್ತು ನೋಡಿ. ನನಗಂತೂ ಎಷ್ಟು ಖುಷಿ ಆಗೋದೈತಿ ಗೊತ್ತೇನೆ. ಯಪ್ಪ, ಎಲ್ಲಿ ನೀನು ಏನಂತೀಯೋ ಏನು ಅಂತಂದು ಅಲ್ಲಿಂದ ನಮ್ಮ ಮನೆಯಿಂದ ಬರೋ ಮುಂದೆ ಕೂಡ ಹೆದ್ರ್ಕೊಂಡು ಬಂದಿದೆ ಗೊತ್ತಾ. ನೀ ಹೂ ಅಂದಿದ್ದು ಕೇಳಿ ನನಗಂತೂ ಭಾಳ ಖುಷಿ ಆಗೊಂಡ್ಬಿಟ್ಟೈತೆ ನೋಡು. ಲಲಿತಿ, ಎಲ್ಲರಿಗೂ ನಿನ್ನ ಥರನ ಗೆಳತಿ ಇರ್ಬೇಕು ನೋಡು. ಎಂಥ ದೊಡ್ಡ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಬಿಡ್ತೀರಿಯಲ್ಲ. ಯಾಕಲೇ ಹಂಗೆ ಮಾತಾಡಕ್ಕೆ ಕುಂತೀರಿ? ನಿಜ ಹೇಳ ಲಲಿತಿ, ನನ್ನ ಜೀವನದಾಗಿನ ಮದುವೆನೇ ಆಗೋದಿಲ್ಲ. ನನ್ನ ಮಾವ ನನ್ನ ಹೆಂಗಾರ ಮಾಡಿ ಜೀವನ ಹಾಳು ಮಾಡಿಬಿಡ್ತಾನೆ. ಯಾರು ನಾನಂತ ಅವನನ್ನು ಮದುವೆನೇ ಆಗೋದಿಲ್ಲ. ಅವನ ಬೇರೆ ಯಾರು ನನ್ನನ್ನು ಮದುವೆ ಆಗೋದಕ್ಕೂ ಬಿಡೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಜೀವನ ಮುಗ್ದ ಹೋತ್ಬಿಡು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ಅಂಥ ದೊಡ್ಡ ಸಮಸ್ಯೆನ ಬಗೆಹರಿಸ್ಬಿಟ್ಟಿಲ್ಲ. ಸವಿತಿ, ನಾ ಹೇಳಲಿಲ್ಲ, ಎಲ್ಲ ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರ್ತೈತಿ. ಅದನ್ನು ನಾವು ಕೂತ್ಕೊಂಡು ಯೋಚನೆ ಮಾಡಬೇಕು, ಅದನ್ನು ಬಿಟ್ಟು ಸಾಯೋದಲ್ಲ. ನಿಜ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ, ಎಂಥ ದೊಡ್ಡ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೆ. ನಿಜ, ನೀನೇನಾದರೂ ಬಂದಿಲ್ಲ ಅಂದಿದ್ದಿದ್ರೆ ನನ್ನ ಜೀವನನ ಹಾಳಾಗೋಗ್ಬಿಡ್ತಿತ್ತು. ಇರಲಿ ಬಿಡು, ಈಗೆಲ್ಲ ಒಳ್ಳೇದಾಗ ಕುಂತೈತಲ್ಲ, ಅಷ್ಟು ಸಾಕು. ಅಲ್ಲ ಲಲಿತವ, ಅಕಸ್ಮಾತ್ ನಮ್ಮ ಒಂದು ತಮ್ಮ ಏನಾರ ಈ ಮದುವೆನೂ ನಿಲ್ಸಕ್ಕೆ ಏನಾರ ಮಾಡಿದ್ರೆ ನನಗೆ ಅದ ಭಯ ಆಗ ಕುಂತೈತಿ. ಅದು ನಿಮ್ಮ ಮಾವ ಅದು ಹೆಂಗೆ ಬಂದು ಈ ಮದುವೆ ನಿಲ್ಲಿಸ್ತಾನ ನಾನು ನೋಡಬಿಡ್ತೀನಿ. ಈ ಮದುವೆನ ನಾನು ನಿಂತು ಮಾಡಾಕೊಂತೀನಿ. ಅದು ಅಲ್ಲದೆ ಕೃಷ್ಣಾಗ ನಿನ್ನ ಮೇಲೆ ನಂಬಿಕೆ ಬರ್ತೈತಿ. ನೀನು ಎಂಥ ಹುಡುಗಿ ಅನ್ನೋದು ಅವನಿಗೆ ಗೊತ್ತಿದ್ದೈತಿ. ನಿಮ್ಮ ಮಾವ ಏನು ತಿಪ್ಪರ್ಲಾಗ ಹಾಕಿದ್ರು ಈ ಮದುವೆ ನಿಲ್ಸೋಕ್ಕಾಗಂಗಿಲ್ಲ. ಅದು ಹೆಂಗೆ ನಿಮ್ಮ ಮಾವ ಈ ಮದುವೆ ನಿಲ್ಲಿಸ್ತಾನ ನಾನು ನೋಡಬಿಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಈ ಮದುವೆನ ನಾನು ಏನೂ ತೊಂದರೆ ಆಗದೆ ಇರೋ ಹಂಗೆ ನಾನು ಮಾಡ್ತೀನಿ. ಕಾಕ ಚಿಗವ್ವ, ಕಾಕ ಚಿಗವ್ವ, ಸವಿತಾ ಸರಿಯಾಗಿ ನೆನ್ಪಿಟ್ಕೋರಿ. ಈ ಮದುವೆ ವಿಷಯ ಇಲ್ಲಿ ನಮ್ಮ 4 ಜನಕ್ಕೆ ಬಿಟ್ಟು ಮತ್ತು ಯಾರಿಗಂದ್ರೆ ಯಾರಿಗೂ ಗೊತ್ತಾಗೋದು ಬೇಡ. ನೀವು ಚಿಗವ್ವ ಸದ್ಯಕ್ಕೆ ಈ ವಿಷಯನ ಯಾರ ಮುಂದೆ ಹೇಳೋಕೋಬೇಡ್ರಿ. ಯಾಕಂದ್ರೆ ಮತ್ತು ಈ ವಿಷಯ ನಿಮ್ಮ ತಮಗೆ ಗೊತ್ತಾತಂದ್ರೆ ಹಾಳು ಮಾಡೋಕೆ ಏನಾದರೂ ಪ್ರಯತ್ನ ಪಡ್ತಾನೆ. ಅದಕ್ಕೆ ಅವನಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಈ ಮದುವೆ ಮುಗಿದು ಹೋಗಿರ್ಬೇಕು. ಸರಿನಾ? ಸರಿನವ, ಈ ವಿಷಯನ ಯಾರ ಮುಂದೆ ಹೇಳಂಗಿಲ್ಲ. ಅಂದಂಗೆ ನಿಮ್ಮ ಮನ್ಯಾಗ ಎಲ್ಲರೂ ಒಪ್ಕೋತಾರಂತೀನವ. ಚಿಗವ್ವ, ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬಿಟ್ಬಿಡು. ನೀವು ಇಲ್ಲಿದಷ್ಟೇ ಯೋಚನೆ ಮಾಡಿರಿ. ನಾ ಹೇಳೋದು ನೆನಪಿಲ್ಲ ನಿಮ್ಗೆ. ನಾನಾಗಿನ ಸವಿತಿ, ನಾನು ನಿನಗೆ ಫೋನ್ ಹಚ್ತೀನಿ. ಇವಾಗ ನಾ ಕೃಷ್ಣನ ಹತ್ರ ಮಾತಾಡೋಕೆ ಹೊಂಟೀನಿ. ಕೃಷ್ಣ ಅಲ್ಲಿ ಮಾತಾಡಿದ ಮೇಲೆ ನಾನು ನಿಂಗೆ ಫೋನ್ ಹಚ್ತೀನಿ. ಈ ವಿಷಯ ಈ ಮನ್ಯಾಗ ನಿಮ್ಮ 3 ಜನಕ್ಕಷ್ಟೇ ಗೊತ್ತಿರ್ಬೇಕು. ನಮ್ಮ ಮನ್ಯಾಗೂ ಈಗ ಅಷ್ಟ, ನನಗೆ, ನನ್ನ ಗಂಡಗೆ, ನಮ್ಮ ಅಮ್ಮಗೆ 3 ಜನಕ್ಕಷ್ಟೇ ಗೊತ್ತೈತಿ. ಇವಾಗ ಕೃಷ್ಣನ ಹತ್ರ ಮಾತಾಡಿದ್ರೆ ಅವನಿಗಷ್ಟೇ ಗೊತ್ತಾಕೈತಿ. ನೀನು ಇಬ್ಬರದು ಮದುವೆ ಫಿಕ್ಸ್ ಆಗೋವರೆಗೂ
ಕೃಷ್ಣ ಮತ್ತು ಕೃಷ್ಣ ಸವಿತಾ ಇಬ್ಬರು ಒಪ್ಕೊಂಡ ಮೇಲೆ ಈ ಮದುವೆ ನಿಶ್ಚಯ ಆಗಿ ಮದುವೆ ಆಗೋವರೆಗೂ ಆದಷ್ಟು ನೀವು ಸೀಕ್ರೆಟ್ ಆಗಿನೇ ಇರಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ವಿಷಯ ಗೊತ್ತಾಗಬಾರ್ದು. ಅಂದಂಗೆ ಚಿಗವ್ವ, ಈ ಮದುವೆನ ಮಾತ್ರ ನಾವು ಸಿಂಪಲ್ ಆಗಿನೇ ಮಾಡಬೇಕು. ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತಂದ್ರೆ ಮತ್ತೇನಾರ ಎಡವಟ್ಟಾಗುತ್ತೆ. ಯವ್ವ ಲಲಿತಾ, ಈ ಮದುವೆ ಗ್ರ್ಯಾಂಡ್ ಆಗೋದು ಬೇಡ. ಒಟ್ಟಿನಲ್ಲಿ ಮದುವೆ ಆದ್ರಷ್ಟೇ ಸಾಕವ ನಮ್ಗೆ. ಅವರಿಬ್ಬರು ಮದುವೆ ಆಗಿ ಚಂದ ತಂಗ ಜೀವನ ನಡ್ಸ್ಕೊಂಡು ಹೋದ್ರೆ ಸಾಕವ. ಈಗ ಗ್ರ್ಯಾಂಡಾಗಿ ಮದುವೆ ಆಗೋದು, ಆಡಂಬರದ ಮದುವೆ ಅದೆಲ್ಲ ಬೇಡವ. ಸರಿ ಕಾಕ, ನಾ ಇವಾಗ ಮೊದಲು ಹೋಗಿ ಕೃಷ್ಣನ ಹತ್ರ ಮಾತಾಡಿ ಏನನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀನಂತ. ನೀವು ಆದಷ್ಟು ಈ ವಿಷಯನ ಸೀಕ್ರೆಟ್ ಆಗಿನೇ ಇಡ್ರಿ, ಸರಿನಾ? ಸರಿ ಲಲಿತಾ. ಇನ್ಮೇಲಾರ ಆರಾಮಾಗಿ ಖುಷಿಯಾಗಿರ್ರಿ. ಒಟ್ಟಿನಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿತಿಲ್ಲ ಚಿಗವ್ವ ಕಾಕ, ಆರಾಮಾಗಿ ಖುಷಿಯಾಗಿರ್ರಿ. ಸರಿನವ, ಇಂಥ ದೊಡ್ಡ ಸಮಸ್ಯೆನ ಬಗೆಹರಿಸ್ಬಿಟ್ಟಿಲ್ಲ ನೀನು. ಇನ್ನು ಯಾವ ಚಿಂತೆನೂ ಇಲ್ಲವ. ಸರಿ ಕಾಕ, ಸರಿ ಚಿಗವ್ವ, ನಾ ಏನು ಬರ್ತೀನಿ. ಕೃಷ್ಣನ ಹತ್ರ ಒಂದು ಮಾತಾಡಬೇಕು, ನಾ ಹೊಲಕ್ಕೆ ಹೋಗ್ಬೇಕು, ಅದಕ್ಕೆ ಸರಿನಾ? ಇರವ, ಚಾ ತರ್ತೀನಿ. ಇಲ್ಲ ಚಿಗವ್ವ, ನಂದು ಮತ್ತೆ ಟೈಮ್ ಆಕೈತಿ, ಮನೆಗೂ ಹೋಗ್ಬೇಕು. ಮತ್ತು ನಮ್ಮ ಅತ್ತಿ ಎಲ್ಲಿ ಹೋದ್ಲಿ ಏನಂತ 1000 ಪ್ರಶ್ನೆ ಕೇಳ್ತಾ. ಅದಕ್ಕೆ ಇವಾಗ ಸದ್ಯಕ್ಕೆ ಇದು ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಅದಕ್ಕೆ ನಾ ಏನು ಬರ್ತೀನಿ ಚಿಗವ್ವ, ಮತ್ತೆ ಬರ್ತೀನಲ್ಲ ಅವಾಗ ಬೇಕಾದ್ರೆ ಕುಡಿತೀನಿ ಅಂತ. ಬರ್ತೀನಿ. ಅಬ್ಬ, ಅಂತೂ ನನ್ನ ಮಗಳ ಮದುವೆ ಆಗಂಗಾದ್ರೆ ಅಷ್ಟ ಸಾಕಪ್ಪ. ದೇವ್ರೇ, ಸಹಿತ ಹೋಗು, ಮೊದಲು ದೇವ್ರಿಗೆ ಹೋಗಿ ತುಪ್ಪದ ದೀಪ ಹಚ್ಚೋಗು. ಸರಿನವ.